ನ್ಯೂಟನ್ನ ದ್ವಿತೀಯ ಚಲನ ನಿಯಮದ ಪ್ರಕಾರ ಅದರ ಸಮೀಕರಣವೇನು? ಭಾರತ ಅಲ್ಲ, ಭಾರ ಮತ್ತು ತೂಕದ ನಡುವಿನ ಮುಖ್ಯ ವ್ಯತ್ಯಾಸವೇನು? ವೆರಿ ಗುಡ್. ಕೆಲಸ ಶೂನ್ಯವಾಗುವ ಪರಿಸ್ಥಿತಿ ಯಾವುದು? ವೆರಿ ಗುಡ್. ಬಲ ಇದ್ರೂ ಕೂಡ ಸ್ಥಳಾಂತರವಾಗದಿದ್ದರೆ ಅದನ್ನ ನಾವು ಕೆಲಸದ ಶೂನ್ಯ ಪರಿಸ್ಥಿತಿ ಅಂತ ಕರಿತೀವಿ. ಶಕ್ತಿಯ ಘಟಕ ಯಾವುದು? ಕಿಲೋವ್ಯಾಟ್ ಗಂಟೆ. ಘರ್ಷಣೆ SI ಘಟಕ ಯಾವುದು? ನ್ಯೂಟನ್ನ ಅದರದ ಸಂಕೇತ. ದ್ರವ್ಯರಾಶಿ ಕೇಂದ್ರ ಎಂದರೇನು? ಇವತ್ತು ಹೆಂಗೈತಿ? ಒತ್ತಡದ ಘಟಕ SI ಘಟಕ ಯಾವುದು? ಎಸ್, ವೆರಿ ಗುಡ್. ವಾಯು ಒತ್ತಡವನ್ನು ಅಳೆಯುವ ಸಾಧನ? ಬ್ಯಾರೋಮೀಟರ್, ಬೋತ್ ಆರ್ ಸೇಮ್. ಆರ್ಕಿಮಿಡಿಸ್ ಸಿದ್ಧಾಂತವು ಸಂಬಂಧಿಸಿದ ವಿಷಯ? ತೇಲುವಿಕೆ, ಬ್ಯುಯಾನ್ಸಿ ಅಂತ ಬರುತ್ತೆ ಸಿದ್ಧಾಂತ ಅದು. ಬೆಳಕಿನ ವೇಗ ಗರಿಷ್ಠವಾಗಿರುವ ಮಾಧ್ಯಮ? ಶೂನ್ಯಾವಕಾಶ, ವ್ಯಾಕ್ಯೂಮ್ ಅಂತ ಕರೀತಾರೆ. ಹೌದಾ? ಸಂಪೂರ್ಣ ಆಂತರಿಕ ಪ್ರತಿಫಲ ಸಂಭವಿಸಲು ಅಗತ್ಯತೆ ಏನು? ಅಪಘಾತ ಕೋನ ಮತ್ತು ಸಂಕಟ ಕೋನ. ಲೆನ್ಸ್ ನ ಶಕ್ತಿಯನ್ನು ಅಳೆಯುವ ಘಟಕ ಯಾವುದು? ಲೆನ್ಸ್ ಅಂದ್ರೆ ಕಣ್ಣಿನ ಚಸ್ಮಾ ಇರ್ತಾವಲ್ಲ, ಅದನ್ನ ಘಟಕ ಯಾವುದು? ಡಯಾಪ್ಟರ್. ಮಾನವನ ಕಣ್ಣಿನ ದೃಷ್ಟಿದೋಷಗಳಲ್ಲಿ ಒಂದು ಉದಾಹರಣೆ ಕೊಡಿ. ಅದಕ್ಕೆ ಇಂಗ್ಲಿಷ್ನೊಳಗ ಮಯೋಪಿಯಾ ಅಂತ ಕರಿತೀವಿ. ಕರೆಕ್ಟ್. ಧ್ವನಿಯ ತೀವ್ರತೆಯ ಪ್ರಮಾಣವನ್ನು ಯಾವ್ದ್ರಲ್ಲಿ ಅಳಿತೇವೆ? ಸ್ಕೇಲರ್. ಅದು ನೆಕ್ಸ್ಟ್ ಟೈಪ್. ಧ್ವನಿಯ SI ಘಟಕ ಯಾವುದು? ಡಂಬಲ್ಸ್ ಅಲ್ಲ, ಡೆಸಿಬಲ್ಸ್. ಡೆಸಿಬಲ್ಸ್ ಅದು ಡೆಸಿಬಲ್. ವಿದ್ಯುತ್ ಪ್ರವಾಹದ ಆಯಾಮದ ಸಮೀಕರಣ ಯಾವುದು? ಅದು ಓ ಅಲ್ಲ. ಓಮ್ನ ನಿಯಮದ ಸಮೀಕರಣ ಯಾವುದು? ಓಕೆ. ಫ್ಯೂಸ್ ತಂತಿಯನ್ನು ಯಾವ ಲೋಹದಿಂದ ಮಾಡುತ್ತಾರೆ? ವೆರಿ ಗುಡ್. ಅಡ್ಡಿ ಇಲ್ಲ. ತಾಪಮಾನವನ್ನು SI ಪದ್ಧತಿಯಲ್ಲಿ ಅಳೆಯುವ ಘಟಕ ಯಾವುದು?